ನಮಸ್ಕಾರ. ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ. ನಾನೀಗ ಬೆಂಗಳೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ಲಿ ಬರುವಂತಹ ಭಾರತ ಸಂವಿಧಾನ ಮತ್ತು ಸಾಂಸ್ಥಿಕ ರಚನೆ ಇದರಲ್ಲಿ ಬರುವ 2ನೇ ಅಧ್ಯಾಯದಲ್ಲಿ ಕಂಡುಬರುವಂತಹ ಕೇಂದ್ರ ಶಾಸಕಾಂಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಕೇಂದ್ರ ಶಾಸಕಾಂಗ ಅಂದರೆ ಸಂಸತ್ತಿನ ರಚನೆ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಸಂಸತ್ತನ್ನು ಕ್ರಮವಾಗಿ 2 ಭಾಗ ಮಾಡಬಹುದು. ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ರಾಜ್ಯಸಭೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕೂಡ ಕರಿತೀವಿ. ಲೋಕಸಭೆಯನ್ನು ದ ಹೌಸ್ ಆಫ್ ದಿ ಪೀಪಲ್ ಎಂದು ಕರೀತೇವೆ. ಮೊದಲಿಗೆ ರಾಜ್ಯಸಭೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ ಇದರ ಒಂದು ಹಿನ್ನೆಲೆಯಲ್ಲಿ ಅದನ್ನು ಹಿರಿಯರ ಸದನ ಅಥವಾ ಜ್ಞಾನದ ಮಂದಿರ ಇತ್ಯಾದಿ ಮಾತುಗಳಿಂದ ಅದನ್ನು ಕರೀಬಹುದು. ಅದರ ಬಗ್ಗೆ ಒಂದು ಸಣ್ಣ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್. ಭಾರತದ ಸಂಸತ್ತಿನ ಮೇಲ್ಮನೆಯನ್ನು ರಾಜ್ಯಸಭೆ ಎಂದು ಕರೆಯಲಾಗುತ್ತೆ. ಇದು ರಾಜ್ಯಗಳನ್ನು ಪ್ರತಿನಿಧಿಸುವ ಸದನವೆಂದು. ರಾಜ್ಯಸಭೆಯನ್ನು ಹಿರಿಯರ ಬುದ್ಧಿವಂತರ ಸದನ ಎಂದು ಕರೆಯುತ್ತೇವೆ. ಬ್ರಿಟನ್ನಿನ ಹೌಸ್ ಆಫ್ ಲಾರ್ಡ್ಸ್ಗೆ ಈ ಸದನವನ್ನು ಹೋಲಿಸಬಹುದು. ರಾಜ್ಯಸಭೆಯ ರಚನೆ ಸಂವಿಧಾನದ 80ನೇ ಪರಿಚ್ಛೇದದ ಪ್ರಕಾರ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250 ಒಳಗೊಂಡಿದೆ. 238 ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನಸಭೆ, ಕೇಂದ್ರಾಡಳಿತ ಪ್ರದೇಶ ಸದಸ್ಯರಿಂದ ಏಕಮತ ವರ್ಗಾಯಿಸುವ ಮೂಲಕ ಪ್ರಮಾಣವಾರು ಪ್ರಾತಿನಿಧ್ಯತೆ ಪದ್ಧತಿಯ ಮೂಲಕ ಆಯ್ಕೆ ಆಗ್ತಾರೆ. ಹಾಗೂ ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ ಸೇವೆ, ಸಹಕಾರ, ಕ್ರೀಡೆ ಮೊದಲಾದ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ 12 ಜನ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ. ಇವರಿಗೆ ಬೇಕಾಗಿರುವ ಅರ್ಹತೆಗಳೇನು? 84ನೇ ಪರಿಚ್ಛೇದದ ಪ್ರಕಾರ ಮೊದಲಿಗೆ ಭಾರತ ನಾಗರಿಕರಾಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು, ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಯಾವುದೇ ಥರದ ಲಾಭದಾಯಕ ಹುದ್ದೆಗಳನ್ನು ಹೊಂದಿರಬಾರದು, ಸಂಸತ್ತು ನಿರ್ಧರಿಸುವ ಅರ್ಹತೆಯನ್ನು ಹೊಂದಿರಬೇಕು. 102ನೇ ಪರಿಚ್ಛೇದದಲ್ಲಿ ಹೇಳಿರುವ ಇತರ ನಿಯಮಗಳು ಅವರಿಗೆ ಅನ್ವಯವಾಗುತ್ತವೆ. ರಾಜ್ಯಸಭೆಗೆ ಆಯ್ಕೆಯಾದ ಸದಸ್ಯರು ಸಂವಿಧಾನದ 399ನೇ ವಿಧಿಯ ಪ್ರಕಾರ ಪ್ರಮಾಣವಚನ ಸ್ವೀಕರಿಸಬೇಕು. ಒಂದು ವೇಳೆ ಪ್ರಮಾಣವಚನ ಸ್ವೀಕರಿಸದೆ ಸದನಕ್ಕೆ ಹಾಜರಾದರೆ ಅವರಿಗೆ 500 ರೂಗಳ ದಂಡವನ್ನು ನೀಡಬೇಕಾಗುತ್ತೆ. ಅಥವಾ ಈ ಸಭೆಯ ಸದಸ್ಯನಾಗಿ ಮುಂದುವರಿಯಲು ಯಾವುದೇ ವ್ಯಕ್ತಿ ಇಚ್ಛೆ ಇಲ್ಲದಿದ್ದರೆ ಅವರು ತಮ್ಮ ಪದವಿಯನ್ನು ಸಭಾಪತಿಗಳಿಗೆ ಸಲ್ಲಿಸಬಹುದು. ಹಾಗೆ ಸಂಸತ್ತಿನ 2ನೇ ಸದನ ಲೋಕಸಭೆ, ಇದನ್ನು ಹೌಸ್ ಆಫ್ ಪೀಪಲ್ ಅಂತ ಕರೀತೇವೆ. ಇದರ ಒಂದು ಇಂಟ್ರೊಡಕ್ಷನ್ ನಾವು ನೋಡೋದಾದರೆ, ಭಾರತದ ಸಂಸತ್ತಿನ ಕೆಳಮನೆಯನ್ನು ಲೋಕಸಭೆ ಎಂದು ಕರೆಯುತ್ತೇವೆ. ಸಂಸತ್ತಿನ ಮೊದಲನೇ ಅಥವಾ ಜನಪ್ರಿಯ ಸದನ ಅಂತ ಕೂಡ ಕರೆಯಲಾಗುತ್ತೆ. ಪ್ರಜೆಗಳಿಂದ ಚುನಾವಣೆ ಮೂಲಕ ನೇರವಾಗಿ ಆಯ್ಕೆಯಾದ ಸದಸ್ಯರನ್ನು ಒಳಗೊಂಡಿದ್ದು ಇದು ರಾಷ್ಟ್ರವನ್ನು ಪ್ರತಿನಿಧಿಸುವ ಸದನವಾಗಿದೆ. ಬ್ರಿಟನ್ನಿನ ಹೌಸ್ ಆಫ್ ಕಾಮನ್ಸ್ಗೆ ಇದನ್ನು ಹೋಲಿಸಬಹುದು. ಇದರ ರಚನೆ ಸಂವಿಧಾನದ 81ನೇ ಪರಿಚ್ಛೇದದ ಪ್ರಕಾರ ಲೋಕಸಭೆಯು 545 ಸದಸ್ಯರನ್ನು ಒಳಗೊಂಡಿದೆ. ಇದರಲ್ಲಿ 543 ಜನ ಸದಸ್ಯರು ವಿವಿಧ ರಾಜ್ಯಗಳ ಚುನಾವಣಾ ಕ್ಷೇತ್ರಗಳಿಂದ ನೇರವಾಗಿ ರಹಸ್ಯ ಮತದಾನ ಪದ್ಧತಿಯ ಮೂಲಕ ಆಯ್ಕೆಯಾಗ್ತಾರೆ. ಇಬ್ಬರನ್ನ ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ. ಇವರು ಆಂಗ್ಲೋ ಇಂಡಿಯನ್ ಸಮುದಾಯದವರಾಗಿರ್ತಾರೆ. ಲೋಕಸಭೆಯ ಅವಧಿ ಸಂವಿಧಾನದ 83ನೇ ವಿಧಿಯ ಪ್ರಕಾರ ಲೋಕಸಭೆ ಅಧಿಕಾರಾವಧಿ 5 ವರ್ಷಗಳು. ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಲೋಕಸಭೆಯ ಅವಧಿಯನ್ನು 6 ವರ್ಷಕ್ಕೆ ಹೆಚ್ಚಿಸಲಾಗಿತ್ತು. ಆದರೆ ನಂತರ ಬಂದ ಜನತಾ ಸರ್ಕಾರ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತಂದು ಮೊದಲಿದ್ದ 5 ವರ್ಷಗಳ ಅವಧಿಯನ್ನೇ ಮತ್ತೆ ಜಾರಿಗೆ ತರುತ್ತೆ. ಹಾಗಾಗಿ ಈ ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ತರೋದ್ರ ಮೂಲಕ ಸಂಸತ್ತಿನ ಮತ್ತು ಲೋಕಸಭೆ ಅವಧಿಯನ್ನು 1 ವರ್ಷಗಳ ಕಾಲ ವಿಸ್ತರಿಸಿಕೊಳ್ಳಬಹುದು ಅಂತ ಹೇಳಿ. ಲೋಕಸಭೆ ಸದಸ್ಯನಾಗಬೇಕಾದರೆ ಅವನಿಗೆ ಬೇಕಾಗಿರುವ ಅರ್ಹತೆಗಳೇನು? ಭಾರತದ ನಾಗರಿಕನಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಕೇಂದ್ರ ರಾಜ್ಯಗಳಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ಸಂಸತ್ತು ನಿರ್ಧರಿಸುವ ಅರ್ಹತೆಯನ್ನು ಹೊಂದಿರಬೇಕು, ಸಂಸತ್ತಿನ ಯಾವುದೇ ಚುನಾವಣಾ ಕ್ಷೇತ್ರದ ಮತದಾರನಾಗಿರಬೇಕು, ಅಪರಾಧಕ್ಕಾಗಿ 2 ವರ್ಷಕ್ಕೆ ಕಡಿಮೆ ಇಲ್ಲದೆ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಇರೋದಿಲ್ಲ. ಹಾಗೆ ದಿವಾಳಿಯಾಗಿರಬಾರ್ದು, ಹುಚ್ಚನಾಗಿರಬಾರ್ದು. ಇಲ್ಲೂ ಕೂಡ ಲೋಕಸಭೆ ಸದಸ್ಯರು ಲೋಕಸಭೆಗೆ ಆಯ್ಕೆಯಾದ ನಂತರ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ಹೇಳಿ
99ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಒಂದು ವೇಳೆ ಇದನ್ನು ಸ್ವೀಕರಿಸದೆ ಸದನದಲ್ಲಿ ಹಾಜರಾದರೆ 500 ದಂಡಗಳನ್ನು ನೀಡಬೇಕಾಗುತ್ತದೆ. ಈ ಸದನದ ಸದಸ್ಯನಾಗಿ ಮುಂದುವರಿಯಲು ತಮಗೆ ಇಚ್ಛೆ ಇಲ್ಲವಾದರೆ ಅಥವಾ ಬೇರೆ ಯಾವುದೇ ಅಧಿಕಾರ ಅಥವಾ ಪದವಿಯನ್ನು ಪಡೆದರೆ ತಮ್ಮ ರಾಜೀನಾಮೆ ಪತ್ರವನ್ನು ಸ್ಪೀಕರಿಗೆ ಸಲ್ಲಿಸಬಹುದು. ಥ್ಯಾಂಕ್ ಯು.